GKVKಯಲ್ಲಿ ನಾವು ಅರಣ್ಯ ಇಲಾಖೆಯ ಒಂದು ಮಳಿಗೆಗೆ ಬಂದಿದ್ದೀವಿ. ಬನ್ನಿ, ಅರಣ್ಯ ಇಲಾಖೆಯಿಂದ ಯಾವೆಲ್ಲ ರೀತಿಯ ಸೌಲಭ್ಯಗಳಿದೆ ಅದನ್ನು ತಿಳ್ಕೊಳ್ಳೋಣ. ಸರ್ ನಮಸ್ತೆ. ನಮಸ್ತೆ ಸರ್. ಸರ್ ಹೇಳ್ಬೋದಾ, ನೀವು ಇವತ್ತು ಇಲ್ಲಿ ಮಳಿಗೆ ಹಾಕಿದ್ದೀರಿ, ಏನೆಲ್ಲ ಸೌಲಭ್ಯಗಳಿದೆ? ಸೊ ಅಂದರೆ ಇಲ್ಲಿ ಗೌರ್ಮೆಂಟ್ ರೇಟಿಂದ ಕಡಿಮೆ ರೇಟ್ ಸರ್, 6 ರೂಪಾಯಿ. ಓಕೆ. ಸೊ 6 ರೂಪಾಯಿ ಥರ ನಾವು ಕೃಷಿಕರಿಗೆ ಕೊಡ್ತಿರೋದು. 6 ರೂಪಾಯಿ ಅಂದರೆ ಎಲ್ಲ ಸಸಿಗಳು 6 ರೂಪಾಯಿ? ಹಾಂ ಸರ್, 8x12 ಸೈಜ್ ಬ್ಯಾಗು. ಸೊ ಈ ಸೈಜ್ ಬ್ಯಾಗು 6 ರೂಪಾಯಿ ಆಗುತ್ತೆ. ಓಕೆ. ಇಲ್ಲಿ ನಮ್ಮ ಇವಾಗ ಸದ್ಯಕ್ಕೆ ತೊರೆಮತ್ತಿ, ಮಹಾಗನಿ, ನಾಗಲಿಂಗ ಪುಷ್ಪ ಮತ್ತು ಕಾಡು ಬಾದಾಮಿ 4 ಜಾತಿ ಮರಗಳಿದ್ದಾವೆ. ಓಕೆ. ಸೊ ಬೇರೆವು ಬೇಕು ನಿಮಗೆ ಕಾಡು ಸಸ್ಯ ಅಂದರೆ ನಮ್ಮದು ಯಲಹಂಕ ಪ್ರಾದೇಶಿಕ ವಲಯ, ನಮ್ಮದು ವಲಯದ್ದು ಹೆಣ್ಣೂರು ಟ್ರೀ ಪಾರ್ಕ್ ನಾಗವಾರ ಹತ್ರ ಬರ್ತದೆ. ಓಕೆ. ಸೊ ಅಲ್ಲಿ ಬಂದು ನೀವು ಸಂಪರ್ಕಿಸಿದ್ರೆ ನಿಮ್ಗೆ ಇನ್ನೂ ಹೆಚ್ಚಿನ ಗಿಡಗಳು ಎಲ್ಲ ಸಿಗ್ತವೆ. ಓಕೆ. ಅಂದರೆ ಈಗ ರೈತರು ಅವರ ತೋಟಗಳಲ್ಲಿ ಸುತ್ತ ಮರಗಳು ಹಾಕೊಳ್ಳೋದಕ್ಕೆ ಬಳಸ್ತಾರಲ್ಲ, ಆ ಥರ ಸಸಿಗಳ? ಹಾಂ ಸರ್, ಬಾರ್ಡ್ರಿಗೆ ಹಾಕ್ತಾರಲ್ವಾ, ಬಾರ್ಡ್ರಿಗೆ ಹಾಕೊಳ್ಳೋದು ಆ ಥರ ಹಾಕ್ಬೋದು. ಓಕೆ. ಸೊ ಕೇವಲ 6 ರೂಪಾಯಲ್ಲಿ ಸಿಗುತ್ತೆ ಒಂದು ಸಸಿ ಅಂತ ಹೇಳಿದ್ರೆ ನಾವು ಖಂಡಿತ ಈ ಸೌಲಭ್ಯನ ಪಡ್ಕೊಳ್ಳೇಬೇಕಾಗುತ್ತೆ ಸರ್, ಪಡ್ಕೋಬೇಕಾಗುತ್ತೆ. ಸೊ ಎಲ್ಲ ದೊಡ್ಡ ಮರ ಆಗುತ್ತೆ ಸರ್, ಉಡ್ಡು ಮರಮುಟ್ಟು ಟೀಗ್ ಆಗುತ್ತಲ್ಲ, ಸೊ ಆ ಥರ ಆಗುತ್ತೆ. ಒಂದು 15-20 ವರ್ಷಕ್ಕೆ ಎಲ್ಲ ಇದು ಮಾಗನೆ ಆಗುತ್ತೆ. ಮಿಕ್ಕಿದ್ದೆಲ್ಲ 25 ವರ್ಷ 30 ವರ್ಷಕ್ಕೆ ಆಗುತ್ತೆ. ಈಗ ಸರ್ಕಾರ ಶ್ರೀಗಂಧ ಗಿಡಗಳು ಅದೆಲ್ಲ ಸಿಗೋದಿಲ್ವಾ? ಶ್ರೀಗಂಧ ಸದ್ಯಕ್ಕಿಲ್ಲ ಸರ್. ಓಕೆ. ಅಂದರೆ ಅದು ಶ್ರೀನಿವಾಸಪುರ ತಾಲೂಕು ಆ ಕಡೆ ಚೆನ್ನಾಗಿ ಸಿಗುತ್ತೆ. ತೇಗ ಸಿಗುತ್ತೆ, ಜೂನ್ ಜುಲೈ ಆ ಸೀಸನ್ಗೆ ಸಿಗುತ್ತೆ ಸರ್. ಓಕೆ. ಮರ ಬೆಳೆಸೋದ್ರಿಂದ ಅದು ಕೃಷಿ ಅದನ್ನು ಹೇಳ್ಬಿಡಿ ಸರ್. ಮರ ಬೆಳೆಸೋದ್ರಿಂದ ಏನು ಲಾಭ ಅಂತ ಕೇಳ್ತಿದ್ದಾರೆ? ಅದೇ ಸರ್, ಪರ್ಟಿಕ್ಯುಲರಾಗಿ ಈ ಮರಗಳನ್ನ ಬೆಳೆಸೋದ್ರಿಂದ ಏನು ಲಾಭ ಆಗುತ್ತೆ ಅಂದರೆ ಇವೆಲ್ಲ ಉಡ್ಡು ಸರ್. ಉಡ್ಡು ಬೆಳೆಸಿದ್ರೆ 15-20 ವರ್ಷ ಒಳ್ಳೆ ಇನ್ಕಮ್ ಆಗುತ್ತೆ. ಇವಾಗ ಇರುತ್ತಲ್ವ, ಎಕರೆ ಇರುತ್ತವಲ್ಲ ಕೃಷಿಗರದು, ರೋಡ್ ಸೈಡ್ ಬೆಳೆಸಿದ್ರಲ್ಲ ಒಂಥರ ಬಾರ್ಡ್ರಿಗೆ ದೊಡ್ಡ ಮರ, ಅದು ಪಕ್ಷಿಗಳಿಗೂ ಯೂಸ್ ಆಗುತ್ತೆ. ಅದು 15-20-25 ವರ್ಷ ಹೋದ್ಮೇಲೆ ಉಡ್ಡು ಕಮರ್ಷಿಯಲ್ ಆಗಿ ಮರಗಳನ್ನ ಪ್ರಾಫಿಟ್ಗೋಸ್ಕರ. ಈಗ ಅರಣ್ಯಗಳಲ್ಲಿ ಹೆಂಗೋ ಮರಗಳು ತೊಗೊಳೋದಕ್ಕೆ ವ್ಯವಸ್ಥೆ ಅಂದರೆ ಇಲ್ಲಿಗಲ್ ಅಲ್ವಾ, ಅದಕ್ಕೆ ಏನು ಮಾಡ್ತಾರೆ ಅಂದರೆ ಸರ್ಕಾರದಿಂದ ರೈತರು ಬೆಳೆದು ಅದು ಕೆಲವೊಂದು ವರ್ಷಗಳಾದಮೇಲೆ ಅವರು ಮಾರಾಟ ಮಾಡ್ಬೋದು. ಆ ಥರ ಇದೆಲ್ಲ ಈ ಮರಗಳೆಲ್ಲ ಎಷ್ಟು ವರ್ಷಕ್ಕೆ ಬರ್ತದೆ? ಡಿಪಾರ್ಟ್ಮೆಂಟ್ ಅದೆಲ್ಲ 10 ವರ್ಷ 15 ವರ್ಷ 15 ವರ್ಷ 10 ಇಯರ್ಸ್ 15 ಇಯರ್ಸ್ ಈ ಥರ ಬೆಳೆಸ್ಬೋದು ಸರ್. ನೀವು ಹಣ್ಣಿನ ಗಿಡ ಎಲ್ಲ ಮಾಡ್ತೀರಾ? ಇಲ್ಲ, ಓನ್ಲಿ ಉಡ್ಡು. ಹಣ್ಣು ಗಿಡಗಳನ್ನ ಮಾರಲ್ಲ? ಹಣ್ಣು ಇಲ್ಲಿಲ್ಲ ಸರ್, ನರ್ಸರಿಯಲ್ಲಿ ಸಿಗುತ್ತೆ. ಹಲಸು, ನೇರಳೆ. ಇಲ್ಲಿ ಯಾವ್ಯಾವ್ದು ಗಿಡ ಇದಾವೆ ಸರ್ ಇವು? ಸರ್ ಇಲ್ಲಿ ಮಹಾಗನಿ, ಮತ್ತಿ. ಮಹಾಗನಿ ಯಾವುದು? ಅದು ಮತ್ತಿ. ಮಹಾಗನಿ ಮತ್ತಿ. ಬಾದಾಮಿ. ಇದು ನಾಗಲಿಂಗ ಪುಷ್ಪ. ಈಗ ಕಾಲಾನಂತರ 10 ವರ್ಷ 15 ವರ್ಷ ಆದಮೇಲೆ ಯಾವ ಮರಕ್ಕೆ ಹೆಚ್ಚು ಬೆಲೆ ಬರುತ್ತೆ? ಮಹಾಗನಿ ಅಥವಾ ಮಹಾಗನಿ ಬರುತ್ತೆ, ಟೀಕ್ ಬರುತ್ತೆ. ಟೀಕ್ ಇಲ್ಲ ಇಲ್ಲಿ. ಟೀಕ್ ಇಲ್ಲ. ಮತ್ತಿ. ಅವು ರೇಟ್ ಹೇಗೆ? ಅದು ನಿಮ್ಮಲ್ಲಿ ಮಾರಾಟ ಮಾಡ್ತೀರಾ ಇಲ್ಲ ಫ್ರೀಯಾಗಿ ಕೊಡ್ತೀರಾ? ಇಲ್ಲಿ 6 ರೂಪೀಸ್. 6 ರೂಪಾಯಿ. ಈಗ ಇದರಲ್ಲಿ ವೇಗದಲ್ಲಿ ಇದರಲ್ಲಿ ಒಂದು ಸಿಂಗಲ್ ಹೋಗುತ್ತಲ್ಲ, ಒಂದು ಕೌಂಟ್ಲೆಲ್ಲ ಹೊಡ್ಕೊಬಿಡೋದು. ಸಿಂಗಲ್ ಹೋಗುತ್ತಲ್ಲ, ಅದು ಇದೆಯಲ್ಲ ನಿಮ್ಮಲ್ಲಿ? ಸಿಗುತ್ತೆ ಸರ್ ಅಲ್ವಾ? ಹೆಚ್ಚಿಗೆ ಕೌಂಟ್ಗಳು ಬರ್ದೇನೆ ಒಂದನೇ ಕೊಂಬೆ ಸೌರ್ತಿರ್ಬೇಕು ಸರ್. ಸೌರ್ದು ಕರೆಕ್ಟಿಗೆಲ್ಲ ಸೌರ್ತಾ ಇದ್ರೆ ಅದು ಬರೋದಿಲ್ಲ. ಇಲ್ಲಾಂದ್ರೆ ಅದು ಮರ ಹಿಂಗೆ ಸ್ಟ್ರೈಟ್ ಬರೋದು ಹಿಂಗೆ ಅಳ್ಕೊಳ್ತದೆ. ಇದು ಹೊಸದೊಂದು ಯಾವುದೋ ಒಂದು ಕಲಿತಾರೆ, ಅದು ನಾನು ಹಾಕ್ಸಿದ್ದೀನಿ. ಬಟ್ ಅದು ಸಣ್ಣ ಸಣ್ಣ ಪಿಸ್ಲುಗಳು ಬರ್ತವೆ ಆ ಕಡೆ ಈ ಕಡೆಗೆ. ಕಟ್ ಮಾಡಬೇಕು. ಕಟ್ ಮಾಡಬೇಕು. ಅದು ಕಟ್ ಮಾಡ್ಕೊಳ್ತಾರೆ. ಮತ್ತು ಸೆಂಟ್ರ್ ಮಾತ್ರ ದಪ್ಪ ಹೋಗುತ್ತೆ, ಒಂದೇ ಸ್ಟ್ರೈಟ್ ಹೋಗುತ್ತೆ. ಹಾಂ ಸರ್, ಹೋಗುತ್ತೆ. ಆ ಥರದ್ದು ಇದೆ. ಓಕೆ ಸರ್, ಥ್ಯಾಂಕ್ ಯು ಸೊ ಮಚ್.